ಅಧಿಕಾರಿಗಳಿಗೆ ತದನಂತರ ಮುಖ್ಯವಾಗಿ ಇವತ್ತಿನ ಕೇಂದ್ರ ಬಿಂದುವಾಗಿರ್ತಕ್ಕಂಥ ನಮ್ಮ ಕಟ್ಟಡ ಕಾರ್ಮಿಕ ಬಂಧುಗಳಿಗೆ ನಾನು ಮೊದಲನೇದಾಗಿ ನಮಸ್ಕರಿಸಿ ಇವತ್ತೇನು ನಾವು ಕೊಪ್ಪಳ ಜಿಲ್ಲಾ ಎಲ್ಲ ಜಿಲ್ಲೆಗಳ ಅಧ್ಯಕ್ಷರುಗಳಿಗೆ ಸೇರಿ ಎಲ್ಲ ಸಂಘಗಳ ಅಧ್ಯಕ್ಷರುಗಳು ಸೇರಿ ಇವತ್ತೇನು ಹೋರಾಟ ಮಾಡ್ತಾ ಇದ್ದೀವಿ ಇವತ್ತು ಶ್ರಮಿಕರಿಗೋಸ್ಕರ. ಯಾಕಂತಂದ್ರೆ ನಿಮಗಾಗಿ ಒಂದು ಮಂಡಳಿ ಅಂತಕ್ಕಂಥದನ್ನ ಸ್ಥಾಪನೆ ಮಾಡಿದಾರ. ಆದ್ರೆ ಇವತ್ತಿನ ದುಸ್ಥಿತಿ ಏನಾಗಿದೆ ಅಂತಂದ್ರೆ ಆ ಮಂಡಳಿ ಇದೆನಾ ಇಲ್ಲ ಅನ್ನೋ ಒಂದು ಕನ್ಫ್ಯೂಷನ್ ಅಲ್ಲಿ ನಮ್ಮ ಕಾರ್ಮಿಕರು ಬಂದಿದ್ದಾರೆ. ಯಾಕಂತಂದ್ರೆ ಮುಖ್ಯವಾಗಿರ್ತಕ್ಕಂಥದ್ದು ಕಾರ್ಮಿಕರ ಮಕ್ಕಳು ಕಾರ್ಮಿಕರಾಗಿ ಉಳಿಬಾರ್ದು, ಅವರು ಮುಂದಿನ IAS IPS ಆಗಿ ಒಳ್ಳೆ ಅಧಿಕಾರಿಗಳಾಗಿರ್ಬೇಕಾರದು ನಮ್ಮೆಲ್ಲ ಕಾರ್ಮಿಕ ಒಂದು ಪೋಷಕರ ಒಂದು ಅಭಿಪ್ರಾಯ ಆಗಿರುತ್ತೆ, ಅವರ ಒಂದು ಪ್ರೀತಿ ಆಗಿರುತ್ತೆ. ಆದ್ರೆ ಇವತ್ತೇನಾಗ್ತಾ ಇದೆ, 3 ವರ್ಷದಿಂದ ಶೈಕ್ಷಣಿಕ ಅನುದಾನ ಬಿಡುಗಡೆ ಮಾಡದೆ ಮಕ್ಕಳನ್ನ ಮತ್ತೆ ಅವರು ಕೆಲಸಕ್ಕೆ ಕರ್ಕೊಂಡು ಹೋಗೋ ಪರಿಸ್ಥಿತಿ ದುರ್ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇವತ್ತು ಕಾರಣ ಏನಂತಂದ್ರೆ ಇವತ್ತು ಎಲ್ಲಾ ಮಕ್ಕಳು ಕೂಡ ಶಿಕ್ಷಣ ಪಡಿಬೇಕು ಅಂತಂದಾಗ ಮೂಲಭೂತ ಸೌಕರ್ಯಗಳು ಸಿಕ್ಕಾಗ ಮಾತ್ರ ಅವರು ಶಿಕ್ಷಣ ಪಡಿತಾರೆ, ಇಲ್ಲ ಆದಲ್ಲಿ ಅವರು ಪಡೆಯೋಕೆ ಸಾಧ್ಯ ಆಗೋದಿಲ್ಲ. ದಯಮಾಡಿ ನಾವು ಏನಂದ್ರೆ ಈ ವೇದಿಕೆ ಮುಖಾಂತರ ಎಲ್ಲರಲ್ಲಿ ಕೇಳ್ಕೊಳ್ಳೋದು ಏನಂತಂದ್ರೆ ಈ ಒಂದು ಮಂಡಳಿಯಲ್ಲಿ ಇರ್ತಕ್ಕಂಥ ಹಲವಾರು ಯೋಜನೆಗಳನ್ನ ಕಾರ್ಮಿಕರಿಗೆ ಮುಗಿಸುವಂತ ಕೆಲಸ ಈ ಮಂಡಳಿ ಮಾಡಬೇಕು, ಅದರ ಅಧ್ಯಕ್ಷರು ಮಾಡಬೇಕು ಮತ್ತು ಕಾರ್ಯದರ್ಶಿಗಳು ಮಾಡ್ಬೇಕಂತೇಳಿ ಈ ಮುಖಾಂತರ ಕೇಳ್ತೀನಿ. ತದನಂತರ ಸುಮಾರು ಮದುವೆ ಧನ ಸಹಾಯ 1 ವರ್ಷ 4 ತಿಂಗಳಾಯ್ತು ಅಪ್ರೂವ್ ಆಗಿ, ಅಂದ್ರೆ ಅಂಜುರಾಜ್ಯ ಆದೇಶ ಬಂದು ಅದನ್ನ ಕೇಳಕ್ ಹೋದ್ರೆ ಇಲ್ಲ ಅಲ್ಲದ ಆರೋಪಗಳು ಹೇಳಿ ಕಾರ್ಮಿಕರೆಲ್ಲ ಅದಲ್ಲ ಇದಲ್ಲ ಅಂತೇಳಿ ಆರೋಪ ಮಾಡ್ತಾ ಇದಾರ. ಅಂದ್ರೆ ಈ ಕೊಪ್ಪಳ ಜಿಲ್ಲೆಯಲ್ಲಿ ಬರೀ 200 ಕಾರ್ಮಿಕರು ಮಾತ್ರ ಇದಾರೆ ಅಂತ ಹೇಳ್ತಾ ಇದಾರ. ದಯಮಾಡಿ ಸಂತೋಷ್ ಲಾಡ್ ಅವ್ರು ಏನಾದ್ರು ನೋಡ್ತಾ ಇದ್ರೆ ಇಲ್ಲಿ ವಿಡಿಯೋ ನೋಡ್ರಿ, ನೀವು ಹೇಳಿದ ಸಂಖ್ಯೆಗಿಂತ ಟ್ರಿಬಲ್ ಇದೆ. ದಯಮಾಡಿ ಆತರ ಇವತ್ತು ನಾವು ಜಿಲ್ಲಾಡಳಿತ ಭವನ ಆಗಿರ್ಬೋದು, ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪ್ರತಿ ಒಂದು ಕಟ್ಟಡಗಳನ್ನ ಕಟ್ಟಿರ್ತಕ್ಕಂಥ ನಮ್ಮ ಕಟ್ಟಡ ಕಾರ್ಮಿಕರೇ ಆಗ್ಲಿ, ನೀವಲ್ಲ ಸಚಿವರೇ, ದಯಮಾಡಿ ಅರ್ಥ ಮಾಡ್ಕೋಬೇಕಾಗಿ ಬರುತ್ತೆ ನೀವು. ಯಾಕಂತಂದ್ರೆ ಇವಾಗ ನಮ್ಮ ಕಟ್ಟಡ ಕಾರ್ಮಿಕರು ಇದ್ರೇನೆ ನಿಮ್ಮ ಮಂಡಳಿ. ಯಾಕಂದ್ರೆ ನೀವು ಕಟ್ಟಡ ಕಟ್ಟಿದ್ರೆ ಸೆಸ್ ಬರೋದು, ಹೌದಾ? ನೀವು ಕಟ್ಟಡ ಕಟ್ಟಿಲ್ಲ ಅಂದ್ರೆ ಆ ಸಸ್ಯ ಯಾವ ಪುಸ್ತಕದಲ್ಲಿ ಬರುತ್ತೆ, ಅದು ಬಂದಾಗ ಅದನ್ನ ನಿಮಗೂ ತಿನ್ನಕ ಮಾಡಕತ್ತೀರಿ. ಯಾಕಂದ್ರೆ ಕಿಟ್ಗಳ ರೂಪದಲ್ಲಿ ಬಹಳಷ್ಟು ಹಗರಣಗಳು ಮಾಡಿದ್ರೆ ನೀವು ಆಲ್ರೆಡಿ ಆ ಕಿಟ್ಗಳನ್ನ ಕೂಡಲೇ ಬಂದ್ ಮಾಡಿ ನಮ್ಮ ಸ್ಕಾಲರ್ಶಿಪ್, ಮದುವೆ ಧನ ಸಹಾಯ ಮತ್ತು ಹೆರಿಗೆ ಧನ ಸಹಾಯ, ತದನಂತರ ಮರಣ ಹೊಂದಿದ್ದವರಿಗೆ ತದನಂತರ ನೋಡಿ ಬಹಳ ದುರಂತ ಏನಂತಂದ್ರೆ ನಮ್ಮ ಕಟ್ಟಡ ಕಾರ್ಮಿಕರು ಏನಿದಾರಲ್ಲ 60 ವರ್ಷ ಕೆಲಸ ಮಾಡಿರ್ತಾರ. ಪಾಪ 60 ವರ್ಷ ಆದ್ಮೇಲೆ ಅವ್ರಿಗೆ 3,000 ಕೊಡ್ತೀನಿ ಅಂತೇಳಿ ಆಸೆ ತೋರಿಸಿದ್ರಿ, ಅವರಿಗೆ 3,000 ಕರೆಕ್ಟ್ ಆಗಿ ಕೊಟ್ಟಿಲ್ಲ. ವರ್ಷಗಟ್ಟಲೆ ಆಯ್ತು, 1.5 ವರ್ಷ ಆದ್ರೂ ಇನ್ನು ಅವ್ರ ಅಕೌಂಟಿಗೆ ಜಮಾ ಮಾಡ್ತಿಲ್ಲ. ನಿಮ್ ದುರ್ಸ್ಥಿತಿ ನಿಮ್ ತಂದೆ ತಾಯಿಯವರನ್ನ ನೆನ್ಸ್ಕೊಂಡ್ರೆ ಈ ವಯಸ್ಸಲ್ಲಿ ಅವ್ರಿಗೆ ಎಷ್ಟು ಕಷ್ಟ ಇರುತ್ತೆ ಅನ್ನೋದು ನಿಮಗೆ ಬುದ್ಧಿ ಬರುತ್ತೆ. ದಯಮಾಡಿ ಸಚಿವರೇ ಈ ಒಂದು ವೇದಿಕೆ ಮುಖಾಂತರ ನಿಮ್ಮಲ್ಲಿ ಕೇಳ್ಕೊಳ್ಳೋದು, ನೀವು ಏನಾದ್ರು ಕೆಲವೇ ಇನ್ನು 15 ದಿನಗಳಲ್ಲಿ ಇವೆಲ್ಲ ಅನುದಾನಗಳ ಬಿಡುಗಡೆ ಮಾಡದೇ ಇದ್ರೆ ನಿಮ್ಮ ಮನೆಗೆ ಮುತ್ತಿಗೆ ಹಾಕಿ ನಿಮಗೆ ಪಾಠ ಕೆಲಸ ಅಂತ